ಬಿಲ್ವಕಾಡು ಎಂಬ ಸ್ಥಳ. ಇಲ್ಲಿ ಬಿಲ್ವ ಜನಾಂಗ ಎಂಬ ಬುಡಕಟ್ಟಿನವರು ಮತ್ತು ಅವರ ರಾಜ ಬಿಲುಮಹಾರಾಜ ಎಂದು ಕರೆಯುತ್ತಾರೆ. ಬಿಲುಮಹಾರಾಜರು ತಮ್ಮ ಜನರೊಂದಿಗೆ ಶಾಂತಿಯುತವಾಗಿ ವಾಸಿಸುತ್ತಿದ್ದರು. ಗೂಳಿ ಅವರ ವಾಹನಗಳು ಮತ್ತು ಕೃಷಿ ಯಂತ್ರವಾಗಿತ್ತು. ಅವರು ಗೂಳಿಗಳನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಪರಿಗಣಿಸುತ್ತಾರೆ ಮತ್ತು ಅವುಗಳನ್ನು ಬಾಹು ಎಂದು ಕರೆಯುತ್ತಾರೆ. ಸಮುದ್ರದ ನೀರು ಒಣಗುತ್ತಿರುವುದನ್ನು ನೋಡಿದ ರಾಜ ಉದ್ವಿಗ್ನನಾಗುತ್ತಾನೆ ಮತ್ತು ನೀರಿನ ಹುಡುಕಾಟದಲ್ಲಿ ಬಿಲುಮಹಾರಾಜ ಬುಡಕಟ್ಟು ಜನರು ಮತ್ತು ಗೂಳಿಯು ಒಣಗಿದ ಸಮುದ್ರ ಮಾರ್ಗದಲ್ಲಿ ನೀರನ್ನು ಹುಡುಕುವ ಕಡೆಗೆ ಚಲಿಸುತ್ತಾರೆ. ನೀರು ಮತ್ತು ಆಹಾರವಿಲ್ಲದೆ ಮಕ್ಕಳು ಮತ್ತು ಹೆಂಗಸರು ನರಳುತ್ತಿದ್ದಾರೆ. ಇದು ರಾಜನನ್ನು ಇನ್ನಷ್ಟು ಚಿಂತಿಸುವಂತೆ ಮಾಡಿತು ಮತ್ತು ಭರವಸೆಯ ಜೀವನವನ್ನು ನೋಡಲು ಅವನು ದೈವಿಕತೆಗಾಗಿ ಪ್ರಾರ್ಥಿಸುತ್ತಾನೆ. ಬೃಹತ್ ಬೆಂಕಿ ಬಂಡೆಯು ಆಕಾಶದಿಂದ ಮರುಭೂಮಿಗೆ ಬೀಳುತ್ತದೆ ಮತ್ತು ಬಂಡೆಯ ತುಂಡುಗಳು ಬಾಹುವಿನ ಮೇಲೆ ಬೀಳುತ್ತವೆ. ಬಾಹು ಹಸು ನೀಗಿತು. ರಾಜ ತನ್ನ ಪ್ರಾರ್ಥನೆಯನ್ನು ದೈವವು ಕೇಳಿದೆ ಎಂದು ಭಾವಿಸುತ್ತಾನೆ ಮತ್ತು ಪ್ರತಿಯೊಬ್ಬರೂ ತಮ್ಮ ಹಸಿವನ್ನು ಪೂರೈಸಲು ಬಾಹುವಿನ ಮಾಂಸವನ್ನು ತಿನ್ನಲು ಹೇಳುತ್ತಾರೆ. ಅಷ್ಟರಲ್ಲಿ ಹವಾಮಾನವು ಬದಲಾಗುತ್ತದೆ ಮತ್ತು ಭಾರೀ ಮಳೆಯಾಗುತ್ತದೆ ಮತ್ತು ಭೂಮಿ ನೀರಿನಿಂದ ತುಂಬಿರುವುದನ್ನು ಅವರು ನೋಡುತ್ತಾರೆ. ರಾಜನು ದೇವಾಲಯವನ್ನು ನಿರ್ಮಿಸುತ್ತಾನೆ ಮತ್ತು ಬಾಹುವಿನ ಮೇಲೆ ಬಿದ್ದ ಕಲ್ಲಿನ ತುಂಡನ್ನು ದೇವಾಲಯದಲ್ಲಿ ಸ್ಥಾಪನೆ ಮಾಡುತ್ತಾನೆ. ಅವನು ಆ ದೇವತೆಯನ್ನು ಬಿಲ್ವರಕ್ಷಕ ಎಂದು ಕರೆಯುತ್ತಾನೆ. ಬಾಹುವಿನ ತ್ಯಾಗವು ಅವರನ್ನು ಬದುಕುವಂತೆ ಮಾಡಿತು. ಅದರ ನೆನಪಿಗಾಗಿ ಬಿಲುಮಹಾರಾಜನು ದೇವಾಲಯದ ಮುಂಭಾಗದಲ್ಲಿ ಬಾಹುವಿನ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಿ ಪೂಜೆ ಮಾಡುತ್ತಾನೆ. ಈ ರಾಜವಂಶವನ್ನು ಬಿಲ್ವಕೂಟ ಎಂದು ಕರೆಯಲಾಯಿತು. ಈ ರಾಜವಂಶದ ವಿಶೇಷತೆಯೆಂದರೆ ಅಧಿಕಾರವು ಅವರ ವಂಶವೃಕ್ಷಕ್ಕೆ ವರ್ಗಾವಣೆಯಾಗುವುದಿಲ್ಲ, ಸಮರ್ಥರಲ್ಲಿ ವರ್ಗಾವಣೆಯಾಗುತ್ತದೆ.